ಪಾಂಡವಪುರ ತಾಲೂಕು ನಾರಾಯಣಪುರ ಗ್ರಾಮ ಪಂಚಾಯಿತಿ ವ್ಯಾಪ್ತಿಯಲ್ಲಿ ಸುಮಾರು 2,03,00,000 ವೆಚ್ಚದ ವಿವಿಧ ರಸ್ತೆ ಮತ್ತು ಕಾಮಗಾರಿಗಳ ಭೂಮಿ ಪೂಜೆಯನ್ನು ಮೇಲುಕೋಟೆ ವಿಧಾನಸಭಾ ಕ್ಷೇತ್ರದ ಶಾಸಕರಾದ ದರ್ಶನ್ ಪುಟ್ಟಣ್ಣಯ್ಯನವರು ನೆರವೇರಿಸಿದರು. ಇದೇ ವೇಳೆ ಮಾತನಾಡಿದ ಮೇಲುಕೋಟೆ ವಿಧಾನಸಭಾ ಕ್ಷೇತ್ರದ ಶಾಸಕರಾದ ದರ್ಶನ್ ಪುಟ್ಟಣ್ಣಯ್ಯನವರು ಮುಖ್ಯಮಂತ್ರಿಗಳ ವಿಶೇಷ ಅನುದಾನದಡಿ KRIDL ನಿರ್ಮಾಣ ಸಂಸ್ಥೆಯ ಮೂಲಕ ಗ್ರಾಮ ಪಂಚಾಯಿತಿ ವ್ಯಾಪ್ತಿಯ ವಿವಿಧ ಕಾಮಗಾರಿಗಳ ರಸ್ತೆ ಹಾಗೂ ಚರಂಡಿ ಕಾಮಗಾರಿಗಳ ಅಭಿವೃದ್ಧಿಪಡಿಸುವ ಕೆಲಸಕ್ಕೆ ಮುಂದಾಗಿದ್ದು, ಕಳೆದ ಬಾರಿ ವೈರಮುಡಿ ಉತ್ಸವದಲ್ಲಿ ಸರ್ಕಾರದಿಂದ ಬಂದಂತಹ ಹಣದಲ್ಲಿ ಖರ್ಚು ವೆಚ್ಚ ಕಳೆದು ಉಳಿದಂತಹ ಹಣದಲ್ಲಿ ಮೇಲುಕೋಟೆ ಅಕ್ಕಪಕ್ಕ ಗ್ರಾಮಗಳ ರಸ್ತೆ ಮತ್ತು ಚರಂಡಿ ಅಭಿವೃದ್ಧಿ ಕಾಮಗಾರಿಗೆ ಚಾಲನೆ ನೀಡಲಾಯಿತು. ನಲ್ಲೇನಹಳ್ಳಿ ಗ್ರಾಮಕ್ಕೆ 60 ಲಕ್ಷ, ಒಳಗೆರೆ ದೇವರಹಳ್ಳಿ ಗ್ರಾಮಕ್ಕೆ 20 ಲಕ್ಷ, ನಾರಾಯಣಪುರ ಗ್ರಾಮದಲ್ಲಿ 15 ಲಕ್ಷ, ಹೊಸಳ್ಳಿ ಗ್ರಾಮದಲ್ಲಿ 38 ಲಕ್ಷ ಹಾಗೂ ಯರೇಗೌಡನಹಳ್ಳಿ ಗ್ರಾಮದಲ್ಲಿ 70 ಲಕ್ಷ, ಒಟ್ಟಾರೆ 2,03,00,000 ಮೊತ್ತದ ಅಭಿವೃದ್ಧಿಗೆ ಭೂಮಿ ಪೂಜೆ ನೆರವೇರಿಸಿದರು. ನಮಸ್ಕಾರ. ಇವತ್ತಿಲ್ಲಿ ನಾರಾಯಣಪುರ ಪಂಚಾಯಿತಿ ವ್ಯಾಪ್ತಿಯಲ್ಲಿ 2,30,00,000ದಲ್ಲಿ 3 ಲಕ್ಷ ಅಷ್ಟು ವೆಚ್ಚದಲ್ಲಿ ಗ್ರಾಮಗಳ ಒಳಗಡೆ ಏನು ರಸ್ತೆಗಳಿದ್ವು, ಚರಂಡಿಗಳು, ಇದನ್ನು ಅಭಿವೃದ್ಧಿ ಮಾಡೋಕ್ಕೋಸ್ಕರ ಕಾಮಗಾರಿಯನ್ನು ಚಾಲನೆ ಕೊಡೋಕ್ಕೋಸ್ಕರ ಇಲ್ಲಿ ಬಂದಿದ್ವಿ. ಇದು KRDL ಮೂಲಕ ಮಾಡ್ತಿರೋಂಥದ್ದು. ಏನು ಒಂದ್ಸತಿ ವೈರಮುಡಿಯಲ್ಲಿ ನಮಗೆ ಸರ್ಕಾರದಿಂದ ದುಡ್ಡು ಕೊಟ್ಟಿದ್ರು ಅದರಿಂದ ವೈರಮುಡಿ ಖರ್ಚಾಗಿ ಮಿಕ್ಕಿದ್ದನ್ನು ನಾವು ಸುತ್ತಮುತ್ತ ಗ್ರಾಮಗಳಿಗೆ ಎಲ್ಲರಿಗೂ ಏನು ಕೆಲಸ ಕಾಮಗಾರಿಗಳೇನಿದ್ವು ಅದನ್ನು ಆ ದುಡ್ಡನ್ನು ಯೂಸ್ ಮಾಡ್ಕೊಂಡು ಇಲ್ಲಿ ಹೆಂಗಿದ್ರು ವೈರಮುಡಿ ಅಂದರೆ ಈ ಅಕ್ಕಪಕ್ಕ ಗ್ರಾಮಗಳೆಲ್ಲನೂ ಅಭಿವೃದ್ಧಿ ಮಾಡಲೇಬೇಕಾಗ್ತದೆ. ಯಾಕೆಂದರೆ ಇಲ್ಲಿ ಭಕ್ತಾದಿಗಳು ಇಲ್ಲಿಗೂ ಬರ್ತಾರೆ, ನಾರಾಯಣಪುರ ಪಂಚಾಯಿತಿಯಲ್ಲೂ ಇರೋಂಥದ್ದು. ಅದಕ್ಕೆ ಈ ಭಾಗದ ಹಳ್ಳಿಗಳನ್ನು ಸೇರಿಸಿ ಅಭಿವೃದ್ಧಿ ಮಾಡೋಕ್ಕೆ ಈಗ ರಸ್ತೆಗಳ ಮತ್ತು ಚರಂಡಿ ಅಭಿವೃದ್ಧಿನ ಕಾಮಗಾರಿಗೆ ಚಾಲನೆ ಕೊಟ್ಟಿದ್ದೀವಿ. ಈ ಸಂದರ್ಭದಲ್ಲಿ ನಲ್ಲೇನಹಳ್ಳಿಯ PLD ಬ್ಯಾಂಕ್ ನಿರ್ದೇಶಕ ನಾಗೇಗೌಡ, G ನಾಗರಾಜ್, ದೇವರಾಜು, ಗೋಪಾಲ್, ಮಂಜು, ಕಾಳಯ್ಯ, ಒಳಗೆರೆ ದೇವರಹಳ್ಳಿಯ G ಯೋಗೇಶ್, ರಮೇಶ್, ಪುಟ್ಟರಾಜು, ಉಮೇಶ್, ಅವಿನಾಶ್, ಹೊಸಹಳ್ಳಿಯ ದರ್ಶನ್, ತಿಮ್ಮೇಗೌಡ, ಸ್ವಾಮಿಗೌಡ, ಮೋಹನ್ ಕುಮಾರ್, ನವೀನ್, ಕಾರ್ತಿಕ್, ಯರೇಗೌಡನಹಳ್ಳಿಯ ಸೊಸೈಟಿ ನಿರ್ದೇಶಕ KV ಶ್ರೀನಿವಾಸ್, ನಾಗಭೂಷಣ್, ಸಿದ್ದೇಗೌಡ, ಸ್ವಾಮಿಗೌಡ, ಜಗದೀಶ್, ನಿತಿನ್, ಪುಟ್ಟೇಗೌಡ ಹಾಗೂ ಯುವಕರು, ಪಂಚಾಯಿತಿ ಸದಸ್ಯರು, ಸ್ಥಳೀಯ ಮುಖಂಡರು ಹಾಗೂ ಗ್ರಾಮಸ್ಥರು ಉಪಸ್ಥಿತರಿದ್ದರು.